वासो न्यूज में स्वागत है आपका। मैं हूं सरदार। जयपुर शहर में आज एक कार्यक्रम आयोजन किया गया है ताकि वो है प्रोफेसर SS आलगुर के जन्मदिन पर कहीं लोगों को अब वहां पर अवार्ड, किसी को सम्मान और ना जाने बहुत सारे लोगों को वहां पर अब पुरस्कार से भी दिया गया है ताकि अब वहां पर प्रोफेसर SS आलगुर एक ऐसे नामी प्रोफेसर थे ताकि वो एक छोटे से गरीब घराने से आए हुए प्रोफेसर थे, मगर उनके जिंदगी में कहीं दुख का सामना करना पड़ा, कहीं मुसीबतों का सामना करना पड़ा। आज वो सामना करते करते उन्होंने एक प्रोफेसर बनकर एक अच्छा नामी एक व्यक्ति बन गए ताकि लेखक में हर इसमें वो एक मददगार भी लोगों के लिए बनकर खड़े हो गए। आज वही उनके जो मुसीबत का सामना करना पड़ा, जो बहुत सारे गम और सामना करना पड़ा, ऐसे बहुत सारे सामना करते करते उनकी मुकद्दर, उनकी किस्मत इस तरह बदल गई ताकि आज उनके जन्मदिन पर कहीं लोगों को पुरस्कार से नवाजा जा रहा है और किसी को सम्मान से दिया जा रहा है। ऐसे बहुत सारे कार्यक्रम इनके नाम पर आयोजन किया गया है। ऐसे कहने को इनकी जिंदगी में बहुत सी कहानियां हैं, मगर वक्त बहुत ही कम है। आइए देखेंगे एक रिपोर्ट में। SS ಆಲಗೂರ್ ನಿರ್ವಹಣೆ ಹೊಂದಿದ್ದ ಶಿವಮೊಗ್ಗದ ಪ್ರೊಫೆಸರ್ SS ಆಲಗೂರ್ ಅವರ 99ನೇ ಜನ್ಮದಿನದ ಅಂಗವಾಗಿ ರಾಜ್ಯ ಮಟ್ಟದ ಕ್ರೀಡಾಂಗಣ ಪ್ರಶಸ್ತಿ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಶುಭ ಸಮಾರಂಭದಲ್ಲಿ ಉದ್ಘಾಟನೆ ಅಡಿಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಸರಿ ನೋಡಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದನವೇ ನಾನು ಮುಂದಕ್ಕೆ ಮಾಡಿ ಮುಖದಲ್ಲಿ ಗಂಜಿದಂತೆಯ
ಅಭಿನಂದನಾ ಪತ್ರ ಡಾಕ್ಟರ್ ಪ್ರೊಫೆಸರ್ ಎಸ್.ಎಸ್. ಆಲ್ಗೂರ್ ಅವರು ಸಿದ್ಗಿ ತಾಲೂಕಿನ ಆಲ್ಗೂರ್ ಗ್ರಾಮದವರು ಕೃಷಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವುದು ವಿಭಿನ್ನ ಸಂಘಟನೆ ವಿಚಾರವಾದಿ ಕ್ರಾಂತಿಕಾರಿ ವಿಶ್ವವಾದಿ ಪುಸ್ತಕ ಪ್ರೇಮಿ ನೆಲಗಾರು ವಿಶ್ವವಿದ್ಯಾಲಯ ಮತ್ತು ವಿಚಾರ ದೀಪಿಕೆ ಹಾಗೂ ಸರ್ ಹಿಂದಿ ಪ್ರಖ್ಯಾತರಾಗಿರುವ ಅಖಿಲ ಕರ್ನಾಟಕ ಸ್ನೇಹ ನೇತ್ರಾಲಯ ಕಲಬುರಗಿ ಪ್ರವೀಣ ಸಂಸ್ಥೆಯ ಕಾಲೇಜಿನ ಶಾಸ್ತ್ರವಂತ ವಿದ್ಯಾರ್ಥಿಗಳ ಶೈಕ್ಷಣಿಕರಲ್ಲಿ ಕಾರ್ಯ ನಿರ್ವಹಿಸಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪದವಿಪೂರ್ವ ಕಾಲೇಜುಗಳನ್ನು ಪ್ರಾರಂಭಿಸುವ ಮೂಲಕ ಹೊರನಾಡು ಕಾಲೇಜು ಮೂಲಕ 3 ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದರು. 8 ಜಾಗಗಳಲ್ಲಿ ಪ್ರಕರಣ ಕಟ್ಟುವ ಮೂಲಕ 1,300 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಯಶಸ್ವಿ ಕಾರ್ಯಕ್ರಮಗಳಿಗೆ ಸ್ವಾಗತ ಸಮಿತಿಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಯಶಸ್ವಿಗೆ ಸಹಕರಿಸಿದ ಶ್ರೀ ಯಕಾಯತ್ ಅವರಿಗೆ ಸ್ವಾಗತ ಸಮಿತಿಯಲ್ಲಿ ಯಶಸ್ವಿ ಕಾರ್ಯನಿರ್ವಹಿಸಿದ ಎಲ್ಲ ನಾಯಕರಿಗೆ ಕಾರ್ಯಕ್ರಮದ ಮುಂದಿನ ಘಟ್ಟ ಇದರಲ್ಲಿ ಕಾರ್ಯಕ್ರಮ ಜನ್ಮದಿನಾಚರಣೆ ನಿಮಿತ್ತ ಹಮ್ಮಿಕೊಂಡಿರುವ ಕ್ರಿಯಾಚಿಂತಕ ಪ್ರಶಸ್ತಿ ಪ್ರಭಾವ ಸಮಾರಂಭದ ಅಂಗವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮೊಂದಿಗೆ ಈ ದಿನ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ಗೆಳೆಯರಿಗೆ ಪ್ರೊಫೆಸರ್ ಎಸ್.ಎಸ್. ಆಲ್ಗೂರ್ ಯಾರು, ನಾವೇಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ನನಗಿಂತ ಚೆನ್ನಾಗಿ ಅವರಿಗೆ ಗೊತ್ತು. ಸಭಿಕರಲ್ಲಿ ಅನೇಕರಿಗೆ ಪ್ರೊಫೆಸರ್ ಎಸ್.ಎಸ್. ಆಲ್ಗೂರ್ ಯಾರು, ಅವರಿಲ್ಲದ ಈ ದಿನಾಚರಣೆ ಏಕೆ ಎಂಬ ಪ್ರಶ್ನೆ ಕಾಡುವುದು ಸಹಜ. ಪ್ರೊಫೆಸರ್ ಎಸ್.ಎಸ್. ಆಲ್ಗೂರ್ ಅವರು ಜನಪ್ರಿಯ ನಾಯಕರಲ್ಲ, ರಾಜಕಾರಣಿಯಲ್ಲ, ಉದ್ಯಮದಾರರಲ್ಲ, ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದವರಲ್ಲ. ಆದರೂ ಅವರ ಈ ಜನ್ಮದ ದಿನಾಚರಣೆ ಏಕೆ, ಪ್ರಶಸ್ತಿ ಏಕೆ, ಇದರಿಂದ ಏನಾದರೂ ಲಾಭವಿದೆ ಅನಿಸಬಹುದು. ಬಲ್ಲವರೇ ಬಲ್ಲವರು ಬೆಲ್ಲದ ಸಭೆ ಬಂದೆ. ಅವರ ಒಡನಾಟದಲ್ಲಿ ಬಂದವರಿಗೆ ಮಾತ್ರ ಅವರ ವಿಭಿನ್ನ ವ್ಯಕ್ತಿತ್ವದ ಪರಿಚಯವಿದೆ. ಒಂದೇ ಬಾರಿ ಭೇಟಿಯಾಗಿ ಪರಿಚಯವಾದರೂ ಸಹ ಅವರ ಸ್ನೇಹದ ಚುಂಬಕ ಶಕ್ತಿಯಿಂದ ಹೊರಬರಲು ಸಾಧ್ಯವಿರಲಿಲ್ಲ. ಅವರು ಭೌತಿಕವಾಗಿ ಕಣ್ಮರೆಯಾಗಿ 17 ವರ್ಷಗಳಾದರು. ಅವರ ಕುರಿತು ಅಭಿಮಾನದಿಂದ ಹೆಮ್ಮೆಯಿಂದ ಮಾತನಾಡುವವರನ್ನು ಕಂಡ್ರೆ ಮನಸ್ಸು ತುಂಬಿರುತ್ತದೆ, ಕಣ್ಣ ಜ್ಞಾನಿಸಿಯಾಗುತ್ತದೆ. ಮಾನವಿ ಪ್ರೊಫೆಸರ್ ಎಸ್.ಎಸ್. ಆಲ್ಗೂರ್ ಮೂಲತಃ ಇದೇ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಆಲ್ಗೂರ್ ಗ್ರಾಮದವರು. ಹುಟ್ಟಿದ್ದು, ಬಾಲ್ಯ ಕಳೆದಿದ್ದು ಹಂಬಲದಿಂದ ಕೊನೆಗೆ ಅದೇ ಮಣ್ಣಲ್ಲಿ ಲೀನವಾಗಿದ್ದು ಅವರ ತಾಯಿಯ ತವರಾದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಎಕ್ತಾಪುರ ಗ್ರಾಮದಲ್ಲಿ. ಅವರು ಸ್ಥಾಪಿಸಬೇಕೆಂದುಕೊಂಡ ಜಯಶಂಕರ್ ಪ್ರಯೋಗಾಶ್ರಮ ಕನಸಾಗಿ ಓದಿದ್ದು ಬೇಸರದ ಸಂಗತಿ. ಆಲ್ಗೂರ್ ಅವರು ದಿನಾಂಕ 1/3/1926 ಶಿವರಾತ್ರಿ ಇದ್ದ ಕಾರಣ ಶಂಕರನೆಂದು ಹೆಸರಿಟ್ಟಿದ್ದರಂತೆ. ತಂದೆ ಸಾಯ್ಬಣ್ಣ ಬೀರ್ಗಂಟಿ, ತಾಯಿ ಉತ್ತಮ ಅವರ ಚೊಚ್ಚಲ ಮಗನಾಗಿ ಹುಟ್ಟಿದ್ದರು. ತಂದೆಯು ಸಾಧಾರಣ ರೈತರಾಗಿದ್ದರೂ ಮಗನನ್ನು ಓದಿಸಿ ಶಿಕ್ಷಕನಾಗಿ ಮಾಡುವ ಆಸೆಯಿಂದ ಶಾಲೆಗೆ ಹಚ್ಚಿದ್ದರು. ಸುಮಾರು 7-8 ವರ್ಷದವರಿದ್ದಾಗ ತಾಯಿ ತೀರಿಕೊಂಡಾಗ 4 ವರ್ಷ ಹಾಗೂ 2 ತಿಂಗಳ ತಮ್ಮ ಇದ್ದರಂತೆ. ಮನೆಯಲ್ಲಿ ಯಾರೂ ಇಲ್ಲವೆಂದು ಬಾಲ್ಯದಲ್ಲಿ ಇವರಿಗೆ ಸೋದರ ಮಾವನ ಮಗಳೊಂದಿಗೆ ಮದುವೆಯಾಗಿತ್ತು. ಆಗ ನಮ್ಮ ತಾಯಿಗೆ 9-10 ವರ್ಷ ಆಯಿತು. ಬಾಲ್ಯದಲ್ಲಿ ಇರುವ ಗ್ರಹಿಕೆ ಶಕ್ತಿ, ಕಲಿಯೋ ಹುಮ್ಮಸ್ಸು ನೋಡಿ ಶಿಕ್ಷಕರೆಲ್ಲ ಮುಂದೆ ಓದಿಸಿ ಅಂದಾಗ ನೀವು ಪ್ರಾಥಮಿಕ ಶಿಕ್ಷಣಕ್ಕೆ ತಾಳಿಕೋಟಿಗೆ ಹೋಗಲು ಹೇಳುತ್ತಾರೆ. ತಂದೆ ಮಗ ಖಾಸ್ಕತೇಶ್ವರ ಸಂಸ್ಥೆ ಮಠದ ಹಿರಿಯ ಸ್ವಾಮೀಜಿಯವರಿಗೆ ಭೇಟಿಯಾಗುತ್ತಾರೆ. ನಾವು ಉಚಿತ ಶಿಕ್ಷಣ ನೀಡಬಹುದು, ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನು ನಾವು ಮಾಡಲು ಸಾಧ್ಯವಿಲ್ಲ, ಈಗಾಗಲೇ ಮಠದಲ್ಲಿ ಭರ್ತಿಯಾಗಿದೆ ಎಂದಾಗ ನಿರಾಶರಾಗಿ ಊರಿಗೆ ಬರಬೇಕೆಂದಾಗ ಸಂಜೆ ಆಗಿದ್ದಾರೆ. ರಾತ್ರಿ ಕಳೆದು ಬೆಳಗ್ಗೆದ್ದು ಹೋದರಾಯಿತೆಂದು ಕಾಳಿಕಾ ದೇವಸ್ಥಾನದಲ್ಲಿ ತಂಗಿದ್ದಾರೆ. ನಸುಕಿನಲ್ಲಿ ಕಾಳಿಕಾದೇವಿಯ ದೇವಸ್ಥಾನದಲ್ಲಿ ಕುಸ್ತಿಪಟುಗಳು ಕಸರತ್ತು ಮಾಡುವ ಸಂದಿಗೆ ಎಚ್ಚರವಾಗಿ ಸುಮ್ಮನೆ ಅವರನ್ನು ನೋಡುತ್ತಾ ಕುಳಿತಿದ್ದರಂತೆ. ಚುರುಕಾಗಿರುವ ಪ್ರೊಫೆಸರ್ ಆಲ್ಗೂರ್ ಅವರನ್ನು ಕಂಡು ವಿಚಾರಿಸಿದಾಗ ಅವರಿಗೆ ಪರಿಸ್ಥಿತಿ ಅರ್ಥವಾಗಿ, ಅದಕ್ಕೇನಂತೆ ನಾವಿದ್ದೇವಲ್ಲ, ನಮ್ಮ ಸಮಾಜದ ಮನೆಗಳಲ್ಲಿ ವಾರಕ್ಕೊಬ್ಬರಂತೆ ಊಟದ ವ್ಯವಸ್ಥೆ ಮಾಡುತ್ತೇವೆ, ವಾಸಕ್ಕೆ ನಮ್ಮ ಮನೆ ಇದೆ ಎಂದಾಗ ಅವರನ್ನು ಅಲ್ಲೇ ಬಿಟ್ಟು ಅವರ ತಂದೆ ಊರಿಗೆ ಹೋಗುತ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಹೊಸ ಸ್ಥಳದಲ್ಲಿ ಎಲ್ಲ ಅಡ್ಡಿ ಆತಂಕಗಳನ್ನು ಮೀರಿ ಓದಬೇಕೆನ್ನುವ ಅವರ ನಿಲುವು ನಿರ್ಧಾರ ಸ್ವಾಭಿಮಾನದಿಂದ ಬೆಳೆದಿದ್ದು ವಿಚಿತ್ರ, ಆದರೂ ಸತ್ಯ. ಈ ಹೋರಾಟ ಕೇವಲ ಪ್ರಾಥಮಿಕ ಶಿಕ್ಷಣಕ್ಕೆ ಸೀಮಿತವಾಗಲಿಲ್ಲ.
ಸೀಮಿತವಾಗಲಿಲ್ಲ. ಯಾರೂ ನಂಬಲಾಗದಂಥ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯ ಅಧ್ಯಯನ ಕೊಡವು ಪವಾಡದಂತೆ ನಡೆದು ಜನಮನದಲ್ಲಿ ಹಚ್ಚುತ್ತದೆ. ಕಷ್ಟಗಳು ಬರಬಹುದೆಂದು ಹೆದರಿದವರಿದ್ದಾರೆ, ಹೆದರಿ ಮುದುರಿಕೊಂಡವರಿದ್ದಾರೆ, ಜೀವಂತ ಶವದಂತೆ ನಿರಾಸಕ್ತಿಯಿಂದ ಬದುಕಿದವರಿದ್ದಾರೆ. ಆದರೆ ಬದುಕಿನಲ್ಲಿ ಎದುರಾಗುವ ಪ್ರತಿ ಹೆಜ್ಜೆಗೂ ಎದೆಗಟ್ಟಿ ನಗುನಗುತ್ತಾ ಉತ್ಸಾಹದಿಂದ ಜೀವನ ಸಾಗಿಸಿದ್ದು ಕೇವಲ 10-15 ನಿಮಿಷಗಳಲ್ಲಿ ಹೇಳಲು ಸಾಕು. ಸುಮಾರು 85-90 ವರ್ಷಗಳ ಹಿಂದಿನ ನಮ್ಮ ಸಮಾಜದ ಬಡತನ, ಅನಕ್ಷರತೆ, ಮೂಢನಂಬಿಕೆ, ಕನಿಷ್ಠ ಮಟ್ಟದ ಜೀವನ ಶೈಲಿ ಬದಲಾವಣೆ ಮಾಡಬೇಕೆಂದು ವ್ಯಕ್ತಿಗತ ಪ್ರಯತ್ನ ಪಟ್ಟರು. ಜನರಲ್ಲಿ ವಿಚಾರಧಾರೆ ಬದಲಾವಣೆಯಾದರೆ ಬದುಕು ಬದಲಾವಣೆಯಾಗುತ್ತದೆ ಎಂದು ಬಲವಾಗಿ ನಂಬಿ ವೈಚಾರಿಕ ಕ್ರಾಂತಿಗೆ ತುಂಬ ಪ್ರಯತ್ನ ಪಟ್ಟರು. ಈ ನಿಟ್ಟಿನಲ್ಲಿ ಭೇಟಿಯಾದ ಪ್ರತಿಯೊಬ್ಬರ ಸುಖ ಶಕ್ತಿಯನ್ನು ಬಡಿದೆಬ್ಬಿಸುವ ಅವರ ಪರಿಗಣಿಸಲಾಗುವುದಿಲ್ಲ. ಕರೆಯದಿದ್ದರೂ ಅವರ ಮನೆಗೆ ಭೇಟಿ ಕೊಟ್ಟು ಪರಿಚಯ ಸ್ನೇಹದಿಂದ ಅವರನ್ನು ಕಟ್ಟಿ ಹಾಕಿ ಓದುವ ರುಚಿ ಹಚ್ಚುತ್ತಿದ್ದರು. ಓದಲಾಗುವುದಿಲ್ಲ ಎಂದವರಿಗೆ ಅವರ ಆಸಕ್ತಿ ವಿಷಯದಿಂದ ಚರ್ಚೆ ಶುರು ಮಾಡಿ ಅವರನ್ನು ವಿಚಾರಶೀಲರನ್ನಾಗಿ ಮಾಡುವುದರಲ್ಲಿ ಅವರಿಂದಲೇ ಅವರ ಭೌತಿಕ ಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ತುಂಬ ಶ್ರಮ ವಹಿಸುತ್ತಿದ್ದರು. ತಮ್ಮ ಸೇವಾವಧಿಯಲ್ಲೂ ತಮ್ಮ ನಿರ್ಭೀತ ನಡೆ, ನಿಷ್ಠುರಂತೆ, ನ್ಯಾಯಯುತ ಧೋರಣೆಯಿಂದಾಗಿ ತುಂಬ ವರ್ಗಾವಣೆಗಳನ್ನು ಅನುಭವಿಸಿದರು. ಎಂತಹದೇ ಪರಿಸ್ಥಿತಿ ಬಂದರೂ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕಿಬಾರದಂತೆ ಬದುಕಿದರು. ಪ್ರೊಫೆಸರ್ SS ಆಲ್ಗೂರ್ ಅವರು ತಮ್ಮ 55ನೇ ವಯಸ್ಸಿನಲ್ಲಿ ನಿವೃತ್ತರಾದಾಗ ಹೇಗೆ ಮಾಡುವುದು ಎಂದು ಚಿಂತಿಸದೆ ಮತ್ತಷ್ಟು ಹುರುಪಿನಿಂದ ತಮ್ಮ ಪಿಂಚಣಿ ಹಣದಿಂದ ಪುಸ್ತಕಗಳನ್ನು ಖರೀದಿಸಿ ಓದುವ ಹವ್ಯಾಸ ಬೆಳೆಸುವ ಪ್ರಯತ್ನ ಅವರ ಬದುಕುದ್ದಕ್ಕೂ ತಡೆಯಿಲ್ಲದೆ ನಡೆದಿತ್ತು. ಅವರ ವಿಚಾರಧಾರೆಗಳು ರೇಡಿಯೋದಲ್ಲಿ ಬೆಳಗಿನ 6 ಗಂಟೆಗೆ ವಿಚಾರ ದೀಪಿಕೆ ಮಾಲಿಕೆಯಲ್ಲಿ ಬಿತ್ತರಗೊಳ್ಳುತ್ತಿತ್ತು. ಇವರನ್ನು ವಿಚಾರ ದೀಪಿಕೆ ಆಲ್ಗೂರ್ ಸರ್ ಎಂದು ಸಹ ಗುರುತಿಸಿಕೊಂಡಿದ್ದರು. ಇವರ ಆಯ್ದ ಭಾಷಣಗಳನ್ನು ವಿಚಾರ ದೀಪಿಕೆ ಎಂಬ ತಲೆಬರಹದ ಪುಸ್ತಕವನ್ನು ಬೆಂಗಳೂರಿನ ನವಕರ್ನಾಟಕ ಪಬ್ಲಿಕೇಶನ್ನಿಂದ ಪ್ರಕಟವಾಗಿದೆ. ಸುಮಾರು 100 ಮುದ್ರಣ ಕಂಡಿದೆ. ಇವರು ಹಳೆಗನ್ನಡದಿಂದ ಸರಳಗನ್ನಡಕ್ಕೆ ರೂಪಾಂತರಿಸಿದ ಮುಪ್ಪಿನ ಷಡಕ್ಷರಿಯ ಹಾಡುಗಳು ಎಂಬ ಪುಸ್ತಕ ಬಹುಶಃ 78-79ರಲ್ಲಿ ಪದವಿಯ ಪಠ್ಯ ಪುಸ್ತಕವಾಗಿತ್ತು. ಅನೇಕ ಬಿಡಿ ಲೇಖನಗಳು ಪ್ರಕಟವಾಗಿವೆ. ಸಾವಿರಗಟ್ಟಲೆ ಅತಿಥಿ ಉಪನ್ಯಾಸಗಳನ್ನು ಮಾಡಿದ್ದಾರೆ. ತಮ್ಮ ಸಹೋದ್ಯೋಗಿಗಳಿಗೆ ಕೇಶಿರಾಜನ ಶಬ್ದಮಣಿ ದರ್ಪಣ ತಮ್ಮ ಮನೆಯಲ್ಲಿ ಕರೆಸಿ ತಿಳಿಸಿ ಬಿಡಿಸಿ ಹೇಳುತ್ತಿದ್ದರು. ಅನೇಕ ವಿದ್ಯಾರ್ಥಿಗಳಿಗೆ ಮನೆಗೆ ಕರೆದು ಪಾಠ ಮಾಡಿ ಅಕ್ಕರೆಯಿಂದ ಮನೆಯಲ್ಲಿ ಮಾಡಿದ್ದನ್ನು ತಿನ್ನಿಸಿ ಸಂಭ್ರಮ ಪಡುತ್ತಿದ್ದುದು ನೆನಪಿದೆ. ಬದುಕಿನಿದ್ದಕ್ಕೂ ತೀರ ಸರಳವಾಗಿ ಜೀವಿಸಿದವರು. ತಾನೊಬ್ಬರೇ ಚೆನ್ನಾಗಿರಬೇಕೆಂದು ಬಯಸಿದವರಲ್ಲ. ಮನೆ ಸದಾ ನೆಂಟರಿಂದ ಆಪ್ತರಿಂದ ಬಿಜಿಬಿಡುತ್ತಿತ್ತು. ಅನಾರೋಗ್ಯದಿಂದ ಬಳಲುವವರಿಗೆ ಆರೋಗ್ಯ ಕೇಂದ್ರ, ಓದುವ ಮಕ್ಕಳಿಗೆ ಹಾಸ್ಟೆಲ್, ಜಗಳವಾಡಿ ಬಂದವರಿಗೆ ಸಾಂತ್ವನ ಕೇಂದ್ರವೂ ಆಗಿತ್ತು. ಕೇವಲ ತಮ್ಮೊಬ್ಬರ ಸಂಬಳದಲ್ಲಿ ಎಲ್ಲವನ್ನೂ ನಿಭಾಯಿಸಿ ಸಂತನಂತೆ ಬಾಳಿದವರು ಪ್ರೊಫೆಸರ್ SS ಆಲ್ಗೂರ್. ಅವರ ಈ ವಿರಾಟ ಭಾವನೆ ತೀರ ವಿಭಿನ್ನವಾಗಿತ್ತು. ಅವರು ಯಾವಾಗಲೂ ಇಂದಿಗೆಂದು ನಾಳೆಂದು ಚಿಂತಿಸಬೇಕೆ, ತಂದಿಕ್ಕುವ ಶವನಿಗೆ ಬಡತನವೇ ರಾಮನಾಥ ಎಂಬುದನ್ನು ನಮಗೆ ಬೆಳಗಿ ತೋರಿಸಿದರು. ಅವರ ಹಾಸ್ಯ ಪ್ರಜ್ಞೆ, ದೊಡ್ಡದಾದ ಮುಕ್ತನವು, ಬೆಂಕಿಯಂತ ಸಿಟ್ಟು, ತಾಯಿಗಿಂತಲೂ ಎಚ್ಚರಿಸುವ ವಾತ್ಸಲ್ಯ, ಆಪ್ತತೆಯಿಂದ ನಮಗೆ ಬದುಕಿನ ಕಲೆಯನ್ನು ಅನೌಪಚಾರಿಕವಾಗಿ ಕಲಿಸಿದರು ಆಲ್ಗೂರ್. ಈ ಬಾಂಧವ್ಯ ಕೇವಲ ಮಕ್ಕಳಿಗೆ ಮಾತ್ರವಲ್ಲ, ಲಿಂಗ ವಯೋ ಭೇದವಿಲ್ಲದೆ ಅವರ ಈ ನಡೆ ಅನೇಕ ಸ್ನೇಹಿತರನ್ನು ಸಂಪಾದಿಸಿಕೊಟ್ಟಿತ್ತು. ಸೂಜಿಗಲ್ಲಿನಂತೆ ಸೆಳೆಯುವ ಆ ಕಣ್ಣುಗಳು, ನಸುನಗುವಿನ ಮುಖ ಮರೆಯಲಾಗುವುದಿಲ್ಲ. ಸದಾ ಕ್ರಿಯಾಶಾಲರಾಗಿರಬೇಕು, ಉನ್ನತಿಯತ್ತ ಸಾಗಬೇಕು. ಅದಕ್ಕಾಗಿ ಮನುಷ್ಯ ಬದಲಾಗಬೇಕು. ಬದಲಾಗಬೇಕಾದರೆ ನನಗೇನು ಬೇಕೆಂಬುದರ ಅರಿವಿರಬೇಕು. ವಿಚಾರ ಸ್ಪಷ್ಟತೆ ಇರಬೇಕು. ಅದಕ್ಕಾಗಿ ಓದಬೇಕು. ಓದಿನಿಂದ ಬದುಕಿನ ಮಟ್ಟ ಬದಲಾಗುತ್ತದೆ. ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮುದಾಯ, ಸಮುದಾಯದಿಂದ ಸಮಾಜ ಬದಲಾಗುತ್ತದೆ ಎಂಬ ಒಂದು ವಿಚಾರವನ್ನು ಹೊಂದಿದ್ದರು. ಒಬ್ಬ ವ್ಯಕ್ತಿಯ ವಿಚಾರಧಾರೆಯಿಂದ ಇಷ್ಟೆಲ್ಲ ಬದಲಾವಣೆ ಆಗುತ್ತದೆ ಅಂತ ಅರ್ಥ ಅವರು ಜನರಿಗೆ ಓದಲು ಹಚ್ಚುತ್ತಿದ್ದರು. ಆದ್ದರಿಂದ ಅವರನ್ನು ಕೆಲವರು ನಡೆದಾಡುವ ವಿಶ್ವವಿದ್ಯಾಲಯ ಸಹ ಎಂದು ಹೇಳುತ್ತಿದ್ದರು. ಆರೋಗ್ಯಕರ ಚಿಂತನೆ, ಚರ್ಚೆ ಅವರ ಪ್ರಿಯವಾದ ಹವ್ಯಾಸವಾಗಿತ್ತು. ಅವಲ್ಲದೆ ಏನು ಮಾಡಲಿ, ಅವರು ಏನು ಹೇಳುತ್ತಿದ್ದಾರೆ ಅಂದರೆ, ನಮ್ಮ ಉತ್ಸಾಹ ಹುಲ್ಲಿನ ಮಣವೆಗೆ ಹಚ್ಚಿದ ಬೆಂಕಿಯಂತಲ್ಲ, ಕಲ್ಲಿದ್ದಲ ಕೆಂಡದಂತೆ ನಿಗಿನಿಯಾಗಿ ಬಹಳ ಬಿಸಿ ಇರಬೇಕು ಅನ್ನುತ್ತಿದ್ದರು. ಅವರು ಸಂಘಟನಾ ಚಿತ್ರರಾಗಿದ್ದರು. ವಿದ್ಯಾರ್ಥಿ ದಶೆಯಿಂದ ಬದುಕಿನಿದ್ದಕ್ಕೂ ಅನೇಕ ಪ್ರಯತ್ನಗಳನ್ನು ಮಾಡಿದರು.
ರಿಂಗ್ ಮಾಸ್ಟರ್, ಥಿಂಕರ್ಸ್ ಅಸೋಸಿಯೇಷನ್, ರೀಡರ್ಸ್ ಕ್ಲಬ್, ಚರ್ಚಾಕೂಟ, ವಿಚಾರ ವೇದಿಕೆ ಹಾಗೂ ಅಖಿಲ ಕರ್ನಾಟಕ ಸ್ನೇಹಗಂಗವ ಅಂತ ಅನೇಕ ಚಟುವಟಿಕೆಗಳನ್ನು ತೊಡಗಿಸಿಕೊಂಡಿದ್ದರು. ನಮ್ಮ ಸಮಾಜದ ಸಾಂಸ್ಕೃತಿಕ ಅಭಿವೃದ್ಧಿಗೆ ಬಹಳ ಅವಶ್ಯವಾಗಿದೆ ಎಂದಂಥ ಅವರು ಅನೇಕ ಸಮಾನ ಮನಸ್ಕ ಸ್ನೇಹಿತರೊಂದಿಗೆ ಚರ್ಚಿಸಿ, ಮಂಡಿಸಿ, ಯೋಜಿಸಿ ಕೇವಲ ಪದವೀಧರ ಸದಸ್ಯರ ಅಖಿಲ ಕರ್ನಾಟಕ ಸ್ನೇಹಗಂಗಾ ವಾಹಿನಿ ಎಂಬ ತಮ್ಮ ಮಾತಾಸೆಯ ಸಂಸ್ಥೆಯನ್ನು ಸ್ಥಾಪಿಸಿದರು. ಸಂಸ್ಥಾಪಕ ಗೌರವಾಧ್ಯಕ್ಷರಾಗಿ ತಮ್ಮ ಜೀವನದುದ್ದಕ್ಕೂ ತನು ಮನೋಧರದಿಂದ ಸಮರ್ಪಿಸಿಕೊಂಡರು. ನಮ್ಮಲ್ಲಿ ಸ್ನೇಹಪರ ನಿಲುವಿಲ್ಲ, ಸಹಕಾರ ನೀಡುವ ಮನೋಭಾವವಿಲ್ಲ, ಎಲ್ಲರಿಗೂ ಲಭ್ಯವಾಗುವಂತಹ ಸಾಂಸ್ಕೃತಿಕ ವೇದಿಕೆ ಇಲ್ಲ, ತರಬೇತಿ ಸಂಸ್ಥೆಗಳಿಲ್ಲ, ನಾಯಕತ್ವದ ಗುಣಗಳನ್ನು ಬೆಳೆಸುವುದು ಅತಿ ಅವಶ್ಯಕತೆಯಾಗಿದೆ ಎಂದು ಸದಾ ಹೇಳಿದರು. ಸಮಾಜಕ್ಕೆಂದು ಸಮಾಜಕ್ಕೆಂದು ಒಂದು ಪಾರದರ್ಶಕ ಆರ್ಥಿಕ ವ್ಯವಹಾರವುಳ್ಳ ಕೇವಲ ಪದವೀಧರರ ಸರ್ವರಿಗೂ ಅವಕಾಶ ನೀಡುವ ಸದುದ್ದೇಶದಿಂದ 45 ವರ್ಷಗಳಿಂದ ರಿಜಿಸ್ಟ್ರೇಷನ್ ಸಂಸ್ಥೆಯಾಗಿ ಸುಮಾರು 4,000 ಸದಸ್ಯರುಳ್ಳ ಸಂಸ್ಥೆ ರಾಜ್ಯದಾದ್ಯಂತ ತುಂಬ ಮುಂಚೂಣಿಯಲ್ಲಿದೆ. ತಮ್ಮ 85ನೇ ವಯಸ್ಸಿನಲ್ಲಿ ವಯಸ್ಸಹಜ ಕಾಯಿಲೆಯಿಂದ 3 ವರ್ಷ ಪಾರ್ಶ್ವವಾಯು ಪೀಡಿತರಾಗಿ ಹಾಸಿಗೆ ಹಿಡಿದರು. ದೇಹಕ್ಕೆ ದಣಿಯಿತು, ಮನಸ್ಸು ಉಲ್ಲಾಸಕರವಾಗಿ ಇತ್ತು. ನಾವು ಅವರಿಗೆ ಆರಾಮದಲ್ಲಿದ್ದು ನೊಂದು ಕಣ್ಣೀರು ಹಾಕಿದರೆ ಅವರು ನಮಗೆ ಸಮಾಧಾನ ನೀಡುತ್ತಾರೆ. ಇದು ಜೀವನದ ಒಂದು ಹಂತ ಎಂದು ನಗುತ್ತಿದ್ದರು. ವರ್ತಮಾನದಲ್ಲಿ ಬದುಕುವ ಅವರ ನಿಲುವು ಮರೆಯಲಾಗುವುದಿಲ್ಲ. ಈ ಸ್ಥಿತಿಯಲ್ಲಿ ಇದ್ದರೂ ಸದಾ ಅವರ ಪಕ್ಕದಲ್ಲಿ ಒಂದು ನಿಘಂಟು, ಒಂದು ಪೆನ್ಸಿಲ್, ಒಂದು ಪೇಪರ್ ಇರಲೇಬೇಕಿತ್ತು. ಓದುವುದು ಅವರ ಪ್ರಿಯವಾದ ಹವ್ಯಾಸವಾಗಿತ್ತು. ಪ್ರೊಫೆಸರ್ SS ಆಲ್ಗೂರ್ ಅವರು 13/10/2008ರಲ್ಲಿ ಶಿವನಪಾದ ಸೇರಿದ ಅವರನ್ನು ತೀರ ಹತ್ತಿರದಿಂದ ಬಂದ ಆತ್ಮೀಯ ತರುಣ ಮಿತ್ರ ಶ್ರೀ ಬಸವರಾಜ ಚಂದ್ರಮಪ್ಪ ಅವರು ಪ್ರೊಫೆಸರ್ ಆಲ್ಗೂರ್ ಅವರು ನಮ್ಮಿಂದ ಭೌತಿಕವಾಗಿ ದೂರವಾದರು. ಆ ಚೇತನದ ಬದುಕಿನ ಮೌಲ್ಯಗಳು ಮರೆಯಲಾಗುವುದಿಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ಪ್ರೇರಕವಾಗುವ ಅವರು ನಡೆದು ಬಂದ ದಾರಿ ನಮಗೆ ಸ್ಫೂರ್ತಿದಾಯಕವಾಗಲಿ. ನಾನಿರುವುದು ಪ್ರೊಫೆಸರ್ ಆಲ್ಗೂರ್ ಅವರ ಜನ್ಮದಿನದಂದು ಒಬ್ಬ ಸಾಧಕರಿಗೆ ಸ್ನೇಹಶ್ರೀ ಪ್ರಶಸ್ತಿ ನೀಡೋಣ, 11,000 ಗೌರವಧನವನ್ನು ಪ್ರಶಸ್ತಿಯೊಂದಿಗೆ ಪ್ರದಾನ ಮಾಡುವ ನಿರ್ಧಾರವನ್ನು 2009ರಿಂದ ಕಾರ್ಯಗತಗೊಳಿಸಿದರು. 2009ರಲ್ಲಿ ಗಂಗೂಬಾಯಿ ಹಾನ್ಗಲ್, 2010ರಲ್ಲಿ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ, 2011ರಲ್ಲಿ ಶ್ರೀಮತಿ ಗೀತಾ ನಾಗಭೂಷಣ್, 2012ರಲ್ಲಿ ಚರಣ ವಾಲಿಕರ್, 2013ರಲ್ಲಿ ಜಾನುಗಾರ್ ಕುದ್ರೋಳು ಗಣೇಶ್ ಅವರಿಗೆ, 2014ರಲ್ಲಿ ಸಿದ್ದರಾಮಪ್ಪ ಸಣ್ಣೂರವರಿಗೆ, 2015ರಲ್ಲಿ ಬಾಬುರಾವ್ ಚಿಂತನ್ಸೂರ್ ಅವರಿಗೆ ನೀಡಲಾಯಿತು. ಕೆಲವು ಕಾರಣಗಳಿಂದಾಗಿ ಈಗ ಈ ಸ್ನೇಹಶ್ರೀ ಪ್ರಶಸ್ತಿಯನ್ನು ಸ್ನೇಹಗಂಗಾ ವಾಹಿನಿಯ ಸಂಸ್ಥಾಪಕರ ದಿನಾಚರಣೆ ಎಂದು ಪ್ರದಾನ ಮಾಡಲಾಗುತ್ತದೆ. ಪ್ರೊಫೆಸರ್ SS ಆಲ್ಗೂರ್ ಅವರು ಕೇವಲ ನಮ್ಮ ಸಮಾಜ, ನಮ್ಮ ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ. ಅಭಿಮಾನಿಗಳು ಫೌಂಡೇಶನ್ ವತಿಯಿಂದ ಕ್ರಿಯಾಚಿಂತಕ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕೆಂದು ನಿರ್ಧರಿಸಿ 2020ರಿಂದ ಕೇವಲ ಆಲ್ಗೂರ್ ಅವರ ಪರಿವಾರದವರೆಲ್ಲ ಸೇರಿ ಕ್ರಿಯಾಚಿಂತಕ ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ. 2010ರಲ್ಲಿ ಚಿಂತಕ ಸಿದ್ದನಗೌಡ ಪಾಟೀಲ್ ಅವರಿಗೆ, 2021ರಲ್ಲಿ ಮಾನಸಪುತ್ರ ಕನ್ನಡ ಪ್ರಾಧ್ಯಾಪಕ ಈಶ್ವರಯ್ಯ ಮಠ ಅವರಿಗೆ, 2022ರಲ್ಲಿ ಸಾಹಿತಿ ರಂಗನಾಥ ಕಲ್ಕೋಟ್ ಅವರಿಗೆ, 2023ರಲ್ಲಿ ಜನಪ್ರಿಯ ರೈತ ಮಹಿಳೆ ಕವಿತಾ ಮಿಶ್ರಾ ಅವರಿಗೆ ಹಾಗೂ 2024ರಲ್ಲಿ ಯೋಗ ಗುರು ಶ್ರೀ ಹೊಳಪ್ಪನವರಿಗೆ ನೀಡಲಾಗಿದೆ. ಈ ಬಾರಿ ಅವರ ಸ್ವಂತ ಜಿಲ್ಲೆಯಲ್ಲಿ 99ನೇ ಜನ್ಮದಿನಾಚರಣೆ ಆಚರಿಸಲಾಗುತ್ತಿದೆ. ಇದರ ನಿಮಿತ್ತವಾಗಿ ಇಂದು ಯಲಗೂರೇಶ್ವರ ಶಿಕ್ಷಣ ಸಂಸ್ಥೆಗಳ ಸಮೂಹವನ್ನೇ ಹುಟ್ಟುಹಾಕಿದ ಶ್ರೀ SG ತನುಜಾಳ್ ಅವರ ಅನುಪಮ ಸಾಧನೆಗಾಗಿ ರಾಜ್ಯ ಮಟ್ಟದ ಕ್ರಿಯಾಚಿಂತಕ ಪ್ರಶಸ್ತಿಯನ್ನು ಪ್ರದಾನಿಸಲಾಗುತ್ತದೆ. ಸದ್ದಿಲ್ಲದೆ ಸಾಧಿಸಿದ ಶಿಕ್ಷಣ ಸಾಮ್ರಾಜ್ಯದ ಒಂದು ಪಕ್ಷ ನೋಟವನ್ನು ಸಭಿಕರೆಲ್ಲರಿಗೂ ಹೆಮ್ಮೆಯಿಂದ ತೋರಿಸಿದ ಅವರ ಸ್ವಂತ ಕಾರ್ಯಾಲಯ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. 2026ರಲ್ಲಿ ಶತಮಾನೋತ್ಸವ ಸಮಾರಂಭವನ್ನು ಗುಲ್ಬರ್ಗದಲ್ಲಿ ಆಯೋಜಿಸುವ ವಿಚಾರವಿದೆ. ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನನಗೆ ಪ್ರಾಸ್ತಾವಿಕ ಭಾಷಣಕ್ಕೆ ಅವಕಾಶ ನೀಡಿದ ಪದಾಧಿಕಾರಿಗಳಿಗೆ ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಿನ ಕೆಡಿನ ಚಿಂತೆ, ಕೇಳಾದರೆ ಮರಣದ ಚಿಂತೆ, ಇಂತು ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡನು. ಶಿವನ ಚಿಂತೆ ಇದ್ದ ಒಬ್ಬರನ್ನು ಕಾಣದಿಂದ ಚೌಡಯ್ಯ
ನಾವು ಚಂದನ ಹೆಂಗೆ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಹೊರತಾಗಿ ಆ ಭಗವಂತನನ್ನು ಕುರಿತು ಆ ಪರಮಾತ್ಮ ಕುರಿತು ಚಿಂತೆ ಮಾಡೋದು ಯಾವುದಿಲ್ಲ ಅಂತ ತಿಳ್ಕೊಂಡು ಆ ನಿಷ್ಠೂರವಾದಂಥ ಮಾತನ್ನ ಅಂಬಿಗರ ಚೌಡಯ್ಯ ಹೇಳ್ತಾನೆ. ಅದಕ್ಕೆ ಮತ್ತೆ ಶರಣನ ಹೆಂಗೆ ಟೀಕಾ ಮಾಡಿಸ್ತಾರೆ ಅಂತ ನೀವು ಹೇಳ್ಬೋದು. ನೋಡೋದು ಭಾಳ ಅದ್ಭುತವಾದಂಥ ವಚನ. ಶರಣ ಸೆಟ್ಟಿ ಲಿಂಗಪತಿ ಎಂಬರು ಶರಣ ಹೆಣ್ಣಾದ ಪರಿಯನೆಂತು ನೋಡ್ರಿ ಬೇಸಿಕ್ ಆಫ್ ಫಿಲಾಸಫಿ ಏನು ಮಾಡ್ತಾರೆ ಶರಣರು ಶರಣ ಸೆಟ್ಟಿ ಲಿಂಗಪತಿ ಎಲ್ಲ ಸಂಘಗಳು ಮಾತಾಡ್ತಾರೆ. ಅಂಬಿಗರ ಚೌಡಯ್ಯ ತಪ್ಪ ಆಕ್ಷನ್ ಮಾಡ್ತಾರೆ ಅಂದರೆ ಶರಣ ಸೆಟ್ಟಿ ಲಿಂಗಪತಿ ಎಂಬರು ಶರಣ ಹೆಣ್ಣಾದ ಪರಿಯನೆಂತು ಅವ ಯಾವಾಗ ಹೆಣ್ಣಾಗಿದ್ದ ಅಂತ ಹೇಳ್ತಾನೆ. ಲಿಂಗ ಗಂಡನಾದ ಪರಿಯನೆಂತು ಲಿಂಗ ಗಂಡಾಗಿದ್ದಿಲ್ಲದ ಮತ್ತು ಶರಣ ಹೆಣ್ಣಾಗಿದ್ದಿಲ್ಲ ತೋರಿಸ್ ನನಗೆ. ನೀರು ಕೂಡಿ ಬೆಳತಲ್ಲಿ ಬೇರಿಸಿ ಬೇರು ಮಾಡೋದೇ ನೋಡಿ. ನೀರು ಗಂಡ ಹೆಣ್ಣು ಒಂದೇ ಆತ್ಮದಲ್ಲಿ ಬರತಕ್ಕಂಥವ್ರು. ಹೆಸರು ಬೇರೆ ಆದ್ರೂ ಕೂಡ ಸತಿಪತಿ ಒಂದೇ ಆದಂಥ ಭಕ್ತಿ ಇರ್ತದ. ಅದಕ್ಕಾಗಿ ಅದು ನೀರೊಳಗೆ ನೀರು ಕೂಡ ಹೆಣ್ಣು ಕಣ್ಣಿಗೆ ಕಾಣೋದಿಲ್ಲವೋ ಅವ್ರ ಬದುಕ ನೀರಿನಂತ ಇರ್ತದ ಅಂತ ಮಾತನ್ನು ಚೌಡಯ್ಯ ಈ ಗಂಡ ಹೆಣ್ಣು ಬದುಕನ್ನು ಬಿಟ್ಟುಕೊಡ್ತಾನೆ. ಅದು ಗಂಡ ಹೆಣ್ಣು ಯೋಗವಾದಲ್ಲಿ ಆತರು ಹಿಂಗೆ ಘಟ ಬೇರಾಯಿತು. ಶರಣ ಸೆಟ್ಟಿ ಲಿಂಗಪತಿ ಎಂಬ ಮಾತು ಮೊದಲಿಗೆ ಮೋಸ ನೋಡಲಿ ವಿಚಾರ ಮಾಡಿದವನು ಕ್ರಾಂತಿಕರವಾದ ವಿಚಾರಗಳು. ಶರಣ ಸೆಟ್ಟಿ ಲಿಂಗಪತಿ ಎಂಬ ಮಾತು ಮೊದಲಿಗೆ ಚೌಡಯ್ಯ ಭಾಳ ಅದ್ಭುತವಾದಂಥ ಸರಿ ಹೇಳಿದ್ವಿ. ಇದನ್ನು ಇಂಗ್ಲೀಷು ತರ್ಜುಮೆ ಮಾಡಿದ್ವಿ, ಮರಾಠಿ ಮಾಡಂತ ಹೇಳಿದ್ವಿ. ಅದಕ್ಕಾಗಿ ಮತ್ತೊಂದೇನಿಲ್ಲ, ನನ್ನ ಬಹುಶಃ ಅಲೂರವರ ಆ ನೋಡಿದ ದೃಷ್ಟಿಯಲ್ಲಿ ಅವರ ಮಗಳ ಪತಿಯಾಗಿರ್ತಕ್ಕಂಥ ನ್ಯಾಯವಾದಿಗಳು ಗಮನೆಲ್ಲ ಕೊಡ್ಕೊಂಡು ನನ್ನ ಕಿರ್ತನಕ್ಕೆ ವಯಸ್ಸಿಗೆ ಅನುಗುಣವಾಗಿ ಇದನ್ನು ಉದ್ಘಾಟನೆ ಮಾಡಿಕೊಟ್ಟಿರೋ ಹೊರತಾಗಿ ಅಷ್ಟು ನಾನು ಎತ್ತರದಲ್ಲಿ ಬೆಳೆದೀನಿ, ಅಷ್ಟು ನಾನು ಅನುಗುಣ ನಾನು ಏನೂ ಅಲ್ಲ. ಏನೋ ಇಷ್ಟು ಬುಕ್ಗಳನ್ನು ಮಾಡಿರ್ಬೋದ್ರೆ ಆದರೂ ಕೂಡ ಇವತ್ತು ನಾನು ಇವಾಗ ಅನಿಸ್ತಂದ್ರೆ ಬಹುಶಃ ನಾನು ಕಟ್ಟಿದ ಮನೆಯ ಪುಣ್ಯ ಅವ್ರು ಬದುಕಿರ್ತಕ್ಕಂಥ ಒಂದು ಆಶ್ರಯದೊಳಗೆ ಅವ್ರ ತಂದೆಯನ್ನ ಅವ್ರ ಮಾವನ ಸಮಾರ ಅದು 99 ಬುದ್ಧ ಶಾಸ್ತ್ರಗಳು 9 ಯಾವಾಗ ಪುಣ್ಯದ ಹೆಂಗೆ ಅಂತ ಹೇಳ್ತಾರೆ. ಎರಡೂ ಪುಣ್ಯಗಳು ಕೊಡುವಾಗ ಅದರ ಲಾಭವನ್ನು ಪಡ್ಕೋಬಾರಿಸಿದ ಕರೆಸಿ ಈಗ ನಿಮಗೆ 91 ಅದಾವ ಇಂಜಿಟ್ಟು 220 ಬದುಕಿ ಅಂತ ತಿಳ್ಕೊಂಡು ಬಹುಶಃ ಅವರ ದಂಪತಿಗಳಲ್ಲಿ ವಕೀಲರಲ್ಲಿ ಎಲ್ಲರಲ್ಲಿ ವಂದಿಸಿ ಆತನ ಕುರಿತು ಮತ್ತೊಂದು ವಿಚಾರ ಸಂಖ್ಯೆ ರೂಪದೊಳಗೆ 100 ವರ್ಷ ಹಾಕೊಂಡಾಗ 3 ದಿನಗಳಲ್ಲಿ ಮಾಡೋಣ. ಅಂಬಿಗರ ಚೌಡಯ್ಯನ ವ್ಯಕ್ತಿತ್ವ, ಅಂಬಿಗರ ಚೌಡಯ್ಯನ ಹೆಸರಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಅಲ್ಲಿರ್ತಕ್ಕಂಥ ಬಂಡಾಯದ ಬರಹಗಳ ರೂಪ ಇವು ಅನೇಕ ರೀತಿಯಿಂದ ಲೇಖನಗಳನ್ನು ಬರೆಸಿ ಆ ಗ್ರಂಥಗಳನ್ನು ಪ್ರಕಟ ಮಾಡಿಸಿ ಮತ್ತು ಅವುಗಳ ಓದಿರ್ತಕ್ಕಂಥ ಚಿಕ್ಕ ಪುಸ್ತಕವನ್ನು ಮಾಡಿ ಆ ಸಂದರ್ಭದೊಳಗೆ ಅವ್ರು ನಮ್ಮ ಅನುಭವ ಪ್ರಕಾಶನ ಮಾಡಿಕೊಳ್ಳೋದ್ರೆ ಅದನ್ನು ಮಾಡಿ ಈ ಲೋಕಾರ್ಪಣೆ ಮಾಡ್ತಕ್ಕಂಥ ಮಾಡಿ ಷಡ್ಮುಖ ಕಾರ್ಯಕ್ರಮವನ್ನು ಸಮಗ್ರ ಸಂಪೂರ್ಣ ಆಗಿದೆ. ಮೊನ್ನೆ ಕಾರ್ಯಕ್ರಮ ನಿರ್ಮಿಸಬಾರ್ದಾಯಿತು, ಮೊನ್ನೆ ಬಹಳ ಸಲ ಲೋಕಾರ್ಪಣೆ ಮಾಡಿದೆವು. ಈಗ ನಾನು ಅನುಭವ ಪ್ರಕಾಶನ ಡಿಸ್ಟ್ರಿಕ್ಟ್ ಸಿಗ್ತದೆ ಸ್ವದೇಶಿ ಪ್ರಕಾಶಕನಾಗಿ ಈ ನೋಡಿ ಎಲ್ಲರೂ ಬರೀ ಅಂದ್ರೆ ವಿಧಾನಸಭಾ ಬುಕ್ಕ ನಾವೆಲ್ಲ ಬುಕ್ಕ ಮಾರಾಟ ಮಾಡಿಲ್ಲ, ಓದಕ್ಕೆ ಮಾಡಿದ್ವಿ. ಯಾರು ಓದಲ್ಲ ಕೊಡೋದು ಹೇಳಿದಾಗ ನಮ್ಮ ಮಗಳು ಬರೆಯತಕ್ಕಂಥ ಅಂಬಿಗರ ಚೌಡಯ್ಯನ ನಾಟಕವನ್ನು ನಾನು ನಮ್ಮ ತಂದೆ ಮಾರ್ಗದಲ್ಲಿರ್ತಕ್ಕಂಥ ಪ್ರೊಫೆಸರ್ ಹಂಪಿ ವಿದ್ಯಾಲಯದಲ್ಲಿ ಆನೆ ಉಪಾಧ್ಯಕ್ಷರಲ್ಲ, ಅದಕ್ಕಾಗಿ ಅಕ್ಕೂ ಬಾಧೆ ಇಲ್ಲ ಅಂದರು. ಅದಕ್ಕಾಗಿ ಮುಂದಿನ ಜನರ ಸತ್ವಾಗಿ ನಾಟಕವನ್ನು ಆಡಿಸೋದು ರಂಗ ಕಲಾವಿದರಿಂದ ಒಂದು ಸಂಭಾವನೆಗಳಿಂದ ಅವರ ಮಗಳು ಬರೆದಿರ್ತಕ್ಕಂಥ ಪುಸ್ತಕವನ್ನು 3 ನಮ್ಮ ಪ್ರಕಾಶನ ಪ್ರಕಟ ಮಾಡಿ ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡತಕ್ಕಂಥ ಸಂದರ್ಭವನ್ನು ನಾನು ವಹಿಸಿಕೊಡ್ತಾರೆ ಆಶಿಸಿ ಮತ್ತೊಮ್ಮೆ ನಮ್ಮ ಪ್ರಮಾಣ ವಕೀಲರಿಗೂ ಎರಡು ವಕೀಲರಿಗೂ ನಮಸ್ಕರಿಸಿ ಅವರ ಅಂಬಿಗರ ಚೌಡಯ್ಯನ ಆತ್ಮಕ್ಕೆ ಈ ಶಾಂತಿಯನ್ನು ಕೊಡ್ತಾ ಅವರ ಆಶೀರ್ವಾದ ನಮ್ಮೆಲ್ಲರೂ ಇರಲಿ, ಸಮಾಜದ ಇರಲಿ ಆಶಿಸಿ ಜೈ ಹಿಂದ್. ಇಂದಿನ ಪ್ರೊಫೆಸರ್ SS ಆಲ್ಗೂರ್ ಮೆಮೋರಿಯಲ್ ಫೌಂಡೇಶನ್ ವತಿಯಿಂದ ನಡೀತಕ್ಕಂಥ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿಕೊಟ್ಟಿರ್ತಕ್ಕಂಥ ಶ್ರೀ LV ಹಿಟ್ಟಿನವರೇ ಹಾಗೂ ಉದ್ಘಾಟಕರಾಗಿರ್ತಕ್ಕಂಥ ಸಿದ್ದಣ್ಣ ಉತ್ನಾಳವರೇ, ಪ್ರಾಸ್ತಾವಿಕ ನುಡಿಗಳನ್ನು ಆಡಿರ್ತಕ್ಕಂಥ ಶ್ರೀಮತಿ ವೀಣಾ ಬಿ ಯರಗೋಳವರೇ ಮತ್ತು ಇಂದಿನ ಕ್ರಿಯಾಚಿಂತಕ ಪ್ರಶಸ್ತಿ ಪುರಸ್ಕೃತರು ಹಾಗೂ ಈ ಯಲಗೂರೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ HG ತೋರ್ಷಾಳ್ ಅವರೇ ಮತ್ತು ಹಿರಿಯರು ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂಥ CM ಪಟ್ಯಾದಾರ್ ಅವರೇ, ಸಂಗಮೇಶ್ ಬಾದಾಮಿ ಸಾಹಿತಿಗಳೇ ಹಾಗೂ SM ಕಣಬು ನಿವೃತ್ತ ಸಮಾಜ ಕಲ್ಯಾಣ ಅಧಿಕಾರಿಗಳೇ, ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀಲಿಂಗಪ್ಪ ಮಸರು ಅವರೇ,
ನಿವೃತ್ತ ಅಭಿಯಂತರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ನೀಲಕಂಠ್ ಜಮಾದಾರ್ ಅವರೇ, ಹಾಗೂ ಮಿತ್ರರಾಗಿರ್ತಕ್ಕಂಥ ಹಿರಿಯ ವೈಶ್ಲು ಪರೀಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಸಿದ್ದಪ್ಪ ನಾಗಮ್ ಅವರೇ, ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಶಿವಶಂಕರ ಬಾಲಪ್ಪ ಡೋರ್ನಾಳ್ ಅವರೇ, ಹಾಗೂ ಹಿರಿಯ ವಕೀಲರು ಮತ್ತು ಬುದ್ಧಿಜೀವಿಗಳಾಗಿರ್ತಕ್ಕಂಥ KF ಅಂಕ್ಲಿಗೆ ಸಾಹೇಬ್ರೆ ಮತ್ತು ಚಂದ್ರಶೇಖರ್ ಒಗೇರ್ ಅವರೇ, ಹಾಗೂ ನಾವು ಅವರ ಬುದ್ಧಿವಂತರಾದ್ರೆ ನಮ್ಮ ಮಾತು ಕೇಳಿದ್ರು. ಬುದ್ಧಿಜೀವಿಗಳ ನೋಡ್ರಿ, ಬುದ್ಧಿವಂತಿಕೆ ಮತ್ತು ಬುದ್ಧ ಅಂತಕ್ಕಂಥ ಬುದ್ಧಿ ಮತ್ತು ಬುದ್ಧಿವಂತಿಕೆ ಅಂತ ಶಬ್ದ ಬಂದಿತ್ತು.